ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಚೈತ್ರ ಶೆಟ್ಟಿ. ಹೇಗಿದ್ರೆ ಎಲ್ಲರೂ ಹೋಪ್ಫುಲ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ನಮ್ಮ ಸ್ಕಿನ್ಗೆ ಯಾವ ರೀತಿ ಫೇಶಿಯಲ್ ಮಾಡಿಬಿಟ್ಟು ಸ್ಕಿನ್ನನ್ನು ಗ್ಲೋ ಮಾಡ್ಕೋಬೋದು ಅಂತ ಹೇಳಿ ನೋಡೋಣ. ಒಂದೇ ಸಲ ನಿಮ್ಮ ಸ್ಕಿನ್ನು ಈ ರೀತಿ ಫೇಶಿಯಲ್ ಎಲ್ಲ ಮಾಡಿದ ತಕ್ಷಣ ಬೆಳ್ಳಗೆಲ್ಲ ಆಗೋದಿಲ್ಲ. ಸೊ ಇರುವಂಥ ಸ್ಕಿನ್ನನ್ನು ನೀವು ಯಾವ ರೀತಿ ಗ್ಲೋ ಮಾಡ್ಕೋಬೋದು ಅಂತ ಹೇಳಿ ನೋಡ್ಬೋದು. ಇದರಲ್ಲಿ ಒಂದು 3 ಸ್ಟೆಪ್ ಇರುತ್ತೆ. ನೀವು ಈ ರೀತಿ ಒಂದು ಮಾಡ್ತಾ ಬಂದಾಗ ನಿಮ್ಮ ಸ್ಕಿನ್ನು ಚೆನ್ನಾಗಿ ಗ್ಲೋಯಿಂಗ್ ಆಗುತ್ತೆ, ಹಾಗೆಯೇ ನಿಮ್ಮ ಸ್ಕಿನ್ನು ತುಂಬ ಶೈನಿಂಗ್ ಕೂಡ ಆಗುತ್ತೆ. ಓಕೆ, ಮೊದಲಿಗೆ ನಾವು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಕ್ಲೆನ್ಸಿಂಗ್ಗೆ ಆಲಿವ್ ಆಯಿಲನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಪ್ಯೂರ್ ಆಲಿವ್ ಆಯಿಲನ್ನು ಯೂಸ್ ಮಾಡ್ಕೊಳ್ಳಿ. ಆಲಿವ್ ಆಯಿಲ್ನ ನೀವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ಇದು ನಿಮ್ಮ ಸ್ಕಿನ್ನಲ್ಲಿರುವಂತಹ ಮಾಯ್ಶ್ಚರೈಸರ್ನ ಲಾಕ್ ಮಾಡ್ಕೊಳ್ಳುತ್ತೆ. ಹಾಗೆಯೇ ಇದರಿಂದ ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಈ ಫೇಶಿಯಲ್ಲಿ ನಾನು ಈ ಆಯಿಲನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಆಯಿಲನ್ನು ತಗೊಳ್ಳಿ. ಇಲ್ಲ ಅಂತಂದರೆ ಸ್ವಲ್ಪ ಬಿಸಿ ನೀರಿರುತ್ತಲ್ವಾ, ಅದಕ್ಕೆ ನೀವು ಈ ರೀತಿ ಒಂದು ಪಾತ್ರೆಯಲ್ಲಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಚೆನ್ನಾಗಿ ನಿಮ್ಮ ಕೈಯಲ್ಲಿ ಈ ರೀತಿಯಾಗಿ ರಬ್ ಮಾಡ್ಕೊಳ್ಳಿ. ರಬ್ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಚೆನ್ನಾಗಿ ರಬ್ ಮಾಡ್ಕೊಳ್ಬೇಕು. ಅದರಲ್ಲಿ ಸ್ವಲ್ಪ ಬಿಸಿ ಆಗಬೇಕು. ಆಗ ಇದು ಚೆನ್ನಾಗಿ ರಿಸಲ್ಟನ್ನು ನಿಮಗೆ ಕೊಡುತ್ತೆ. ನೋಡ್ಬೋದು, ನೀವು ಮಸಾಜನ್ನು ಯಾವಾಗಲೂ ಅಪ್ವರ್ಡ್ ಆಗಿ ಮಾಡ್ಕೊಳ್ಬೇಕಾಗತ್ತೆ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಇದು ನಿಮಗೆ ರಿಸಲ್ಟ್ ಬೇಕು ಅಂತಂದರೆ ಚೆನ್ನಾಗಿ ನೀವು ಇದು ಯಾವ ರೀತಿ ನಾನು ಹೇಳ್ತೇನೋ ಹಾಗೇ ಮಾಡ್ಕೊಳ್ಬೇಕಾಗತ್ತೆ, ಆಯಿತಾ? ಬೆಚ್ಚಗಿನ ನೀರಿರುತ್ತಲ್ವಾ, ಅದಕ್ಕೆ ಯಾವುದಾದ್ರೂ ಒಂದು ಸ್ಮೂತ್ ಆಗಿರುವಂತಹ ಬಟ್ಟೆನ ತಗೊಳ್ಳಿ. ಯಾವುದಾದ್ರೂ ಪರವಾಗಿಲ್ಲ, ಸ್ಮೂತ್ ಆಗಿರುವಂಥ ಬಟ್ಟೆನ ಅದನ್ನು ನೀರೊಳಗೆ ಹಾಕಿ ಅದ್ಬಿಡಿ. ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಉಜ್ಜಿಕೋಬೇಕಾಗತ್ತೆ. ನೀರು ಬಿಸಿಯಾಗಿರಬೇಕು. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಸಕ್ಕರೆನ ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಸ್ಮೂತ್ ಆಗಬೇಕದು. ಸ್ವಲ್ಪ ಹನಿಯನ್ನು ಹಾಕ್ಕೊಳ್ಳಿ. ಹಾಗೆಯೇ ಒಂದು 2 ರಿಂದ 3 ಡ್ರಾಪ್ ಆಗುವಷ್ಟು ಲೆಮನ್ ಜ್ಯೂಸನ್ನು ಹಾಕೋಬೇಕಾಗುತ್ತೆ. ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ಸಕ್ಕರೆ ಏನು ಯೂಸ್ ಅಂತ ಅಂದರೆ, ನಿಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನನ್ನು ತೆಗೆಯೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗೆಯೇ ನಾವು ಆಲಿವ್ ಆಯಿಲ್ ಹಾಕಿದ್ವಲ್ವ, ಅದು ಹಾಕಿರೋದ್ರಿಂದ ನಿಮ್ಮ ಜಿಡ್ಡೇನಾದರೂ ನಿಮ್ಮ ಫೇಸಲ್ಲಿ ತುಂಬ ಇತ್ತು ಅಂತ ಅಂದರೆ ಅದರಿಂದ ಮೊಡವೆ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನೀವು ಈ ರೀತಿಯಾಗಿ ಅದನ್ನು ಆಯಿಲ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಇರುವಂಥ ರಿಸಲ್ಟ್ ನಿಮಗೆ ಇದು ಕೊಡುತ್ತೆ. ನೋಡ್ಬೋದು, ನೋಡಿ ಈ ಕನ್ಸಿಸ್ಟೆನ್ಸಿ ಆಗಿದೆ. ಇದನ್ನು ಚೆನ್ನಾಗಿ ಹಾಕಿಬಿಟ್ಟು ನಿಮ್ಮ ಸ್ಕಿನ್ಗೆ ರಬ್ ಮಾಡ್ಕೊಳ್ಳಿ. ಸ್ಮೂತಾಗಿ ಮಾಡ್ಕೋಬೇಕು, ಆಯಿತಾ? ನೀವು ಈ ರೀತಿ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಅನಿಸ್ತು ಅಂತಂದರೆ ನೋಡಿ, ಕೈಯಲ್ಲಿ ಈ ರೀತಿ ನೀರನ್ನು ಜಸ್ಟ್ ಈ ರೀತಿಯಾಗಿ ಹಚ್ಕೊಳ್ಳಿ. ಹಾಕೋಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಉಜ್ಜೋದಕ್ಕೆಲ್ಲ ಹೋಗಬೇಡಿ, ಜಸ್ಟ್ ಸ್ಮೂತಾಗಿ ಮಾಡ್ಕೊಳ್ಳಿ. ಫೇಸ್ಗೆ ಯಾವಾಗಲೂ ನಾವು ಸ್ಮೂತಾಗಿ ಜೆಂಟಲಾಗಿ ಮಾಡ್ಕೊಳ್ಬೇಕಾಗುತ್ತೆ. 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ನೀವು ಸ್ಕ್ರಬ್ ಮಾಡ್ಕೊಳ್ಬೇಕು. ಆಮೇಲೆ ಫೇಸನ್ನು ವಾಶ್ ಮಾಡ್ಕೊಂಬನ್ನಿ. ತಣ್ಣೀರಿನಲ್ಲಿ ವಾಶ್ ಮಾಡಿದರೂ ಪರವಾಗಿಲ್ಲ. ಸೆಕೆಂಡ್ ಸ್ಟೆಪ್ ಮಾಡಿದಾಗಲೇ ನಿಮ್ಮ ಸ್ಕಿನ್ನಲ್ಲಿ ಗ್ಲೋಯಿಂಗ್ ನಿಮಗೆ ಸ್ಟಾರ್ಟ್ ಆಗುತ್ತೆ ಕಾಣಿಸೋದಕ್ಕೆ. ನಾವು ಆಲಿವ್ ಆಯಿಲ್ ಹಾಕಿರೋದ್ರಿಂದ, ಹಾಗೆಯೇ ಜೇನುತುಪ್ಪ ಇದೆಲ್ಲ ಹಾಕಿರೋದ್ರಿಂದ ನಮಗೆ ನಿಜವಾಗ್ಲೂ ತುಂಬ ಚೆನ್ನಾಗಿರೋ ರಿಸಲ್ಟ್ ಇದು ಕೊಡುತ್ತೆ. ಇವಾಗ ನಾವು 3ನೇ ಸ್ಟೆಪ್ಪಲ್ಲಿ ಫೇಸ್ ಪ್ಯಾಕನ್ನು ಮಾಡ್ಕೊಳ್ಳೋಣ, ಆಯಿತಾ? ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಓಟ್ಸ್ ಪುಡಿಯನ್ನು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕಾಫಿ ಪೌಡರನ್ನು ಹಾಕ್ಕೊಳ್ಳಿ. ಹಾಲನ್ನು ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತಲ್ವ ಪೇಸ್ಟ್ ಅದಕ್ಕೆ ಯಾವ ರೀತಿ ಬರುತ್ತೋ ಹಾಗೆ ಹಾಕ್ಕೊಳ್ಳಿ. ಹಾಲು ಎಷ್ಟು ಬೇಕು ಅಂತ ಕಂಡು ಹಾಕೊಂಡ್ರೆ ಆಯಿತು. ಚೆನ್ನಾಗಿ ನಿಮ್ಮ ಫೇಸ್ಗೆ ಹಚ್ಕೊಳ್ಳಿ. ರೀತಿಯಾಗಿ ಚೆನ್ನಾಗಿ ದಪ್ಪವಾಗಿ ಹಚ್ಕೊಂಡ್ಬಿಟ್ಟು ಒಂದು 10 ರಿಂದ 15 ನಿಮಿಷ ಬಿಡಿ, ಸಾಕು. ತುಂಬ ಗಟ್ಟಿಯಾಗೋದು ಬೇಡ, ಅದು ನೋಡಿಕೊಂಡು ಬಿಡಿ. ನೋಡ್ಬೋದು, ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಆ ಫೇಸ್ಗೆ ಏನೂ ಕೂಡ ಹಾಕಿಲ್ಲ. ನಾರ್ಮಲಿ ನಾನು ಯಾವುದಾದ್ರೂ ಫೇಶಿಯಲ್ ಮಾಡ್ಕೊಂಡಾಗ ಒಂದು ಮಾಯ್ಶ್ಚರೈಸರನ್ನು ಹಾಕೋತೇನೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯ ಮಾಯ್ಶ್ಚರೈಸರನ್ನು ಹಾಕೊಂಡಿಲ್ಲ. ಯಾಕಂತಂದರೆ ನಾನು ಆಲ್ರೆಡಿ ಅದಕ್ಕೆ
ಆಯಿಲ್ ಹಾಕಿದ್ದೇನಲ್ವ ಸ್ಟಾರ್ಟಿಂಗಲ್ಲೇ ಆಲಿವ್ ಆಯಿಲ್ ಹಾಕಿರೋದ್ರಿಂದ ನನ್ನ ಸ್ಕಿನ್ನಲ್ಲಿ ಮಾಯ್ಶ್ಚರೈಸ್ ಹಾಗೇ ಲಾಕ್ ಇದೆ. ಇದಕ್ಕೆ ಬೇರೆ ಏನೂ ಹಾಕೋ ಅಗತ್ಯನೇ ಇಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿ ನನಗೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿ. ಇದನ್ನು ನೀವು ಮಂತ್ಲಿ ಒಂದು 2 ಟೈಮ್ಸ್ ಮಾಡಿ, ಯಾಕಂದರೆ ಸ್ಕ್ರಬ್ ಎಲ್ಲ ಮಾಡ್ಕೋತೀವಲ್ವ, ಹಾಗಾಗಿ ವಾರಕ್ಕೆ ಮಾಡೋ ಅಗತ್ಯ ಇಲ್ಲ. ಇಲ್ಲಾಂತಂದರೆ ಸುಮ್ಮನೆ ಆ ಸ್ಕ್ರಬ್ ಎಲ್ಲ ಮಾಡಲ್ಲ ಅಂತಂದರೆ ಬರೀ ಪ್ಯಾಕ್ ಹಾಕೋತೀವಿ ಅಂತಂದರೆ ವಾರಕ್ಕೊಮ್ಮೆ ಈ ಪ್ಯಾಕನ್ನು ಹಾಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ನಿಮಗೆ ಇನ್ನೂ ಕೂಡ ಈ ರೀತಿ ಯಾವುದಾದ್ರೂ ಟಿಪ್ಸ್ ಬೇಕು, ವೀಡಿಯೋಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.